ನಮ್ದೇ ಅಲ್ವಾ ಅವರೇ ಕುಟ್ಕೊಳ್ತಾನೆ ನಮ್ದೇ ಕೆಲಸ ಇಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ಜೊತೆಗೆ ಇವತ್ತೊಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಜೊತೆಗೆ ಅಕ್ಕ ಬರ್ತಾಳೆ, ಫಸ್ಟ್ನೇ ಅಕ್ಕ, ಅವ್ರನ್ನ ಪಿಕಪ್ ಮಾಡಿಕೊಂಡು ಅದಾದಮೇಲೆ ಹೊರಡಬೇಕು. ಎಲ್ಲೋಗ್ತಾ ಇದ್ದೀವಿ, ಏನು ಫ್ಯಾಮಿಲಿ ಫಂಕ್ಷನ್ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಇವತ್ತು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ಬಾವಾಜಿ ಮತ್ತೆ ಅಕ್ಕನ್ನ ಪಿಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಹೊರಡ್ಬೇಕಾದ್ರೆ ಟೈಮು 10-10:30 ಆಗಿತ್ತು. ಆಗಲೇ ಲೈಟಾಗಿ ಬಿಸಿಲು ಕೂಡ ಶುರು ಆಗಿತ್ತು. ಅಂದಾಗೆ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಹೋಗ್ತಾ ಇರೋದು ಪ್ಲೇಸು ಶ್ರೀ ಆದಿಚುಂಚನಗಿರಿ ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿರುವಂತಹ ದೇವರು ಯಾವುದು ಅಂತಂದರೆ ಶ್ರೀ ಕಾಳಭೈರವೇಶ್ವರ ಸ್ವಾಮಿ. ನಿಮ್ಮೆಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ ಕೆಲವ್ರುಗಳಿಗೆ. ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಮೈಸೂರಿಂದ ಇಲ್ಲಿಗೆ 1 hour 45 minutes ಅಥವಾ 2 hours ಜರ್ನಿ ಅಂತ ಹೇಳ್ಬೋದು. ಬಂದು ರೀಚ್ ಆದ್ವಿ. ಕರೆಕ್ಟಾಗಿ ಬಿಸಿಲು ತುಂಬಾ ಇತ್ತು, ಶೆಕೆ. ಜೊತೆಗೆ ತುಂಬ ವರ್ಷಗಳಾದಮೇಲೆ ಮತ್ತೆ ನಾನು ಆದಿಚುಂಚನಗಿರಿ ಮಠಕ್ಕೆ ಬರ್ತಾ ಇರೋದು, ಅಂದರೆ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಾನು ಚಿಕ್ಕವಳಾಗಿದ್ದಾಗ ಮತ್ತು ಬಿಫೋರ್ ಮ್ಯಾರೇಜ್ ಅನಿಸುತ್ತೆ, ಅವಾಗ ಒಂದ್ಸಲ ಬಂದಿದ್ದೆ. ಆಫ್ಟರ್ ಮ್ಯಾರೇಜ್ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ದೊರೆಯವರು 2-3 ಸಲ ಬಂದಿದ್ದಾರೆ ಫ್ರೆಂಡ್ಸ್ದು ಫಂಕ್ಷನ್ಸ್ಗೆ ಮತ್ತು ಇನ್ನೊಂದೆರಡು ಫ್ಯಾಮಿಲಿ ಫಂಕ್ಷನ್ಸ್ಗೆ ಅಂತ ಬಂದಿದ್ರು. ಆದರೆ ನಾನು ಆಫ್ಟರ್ ಮ್ಯಾರೇಜ್ ಇದೇ ಫಸ್ಟ್ ಟೈಮ್ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬರ್ತಾ ಇರೋದು. ಮಕ್ಕಳು ಅಷ್ಟೇ. ನಾವು ಅಲ್ಲಿ ಹಿಂದೆ ನೋಡಿದ್ವಲ್ಲ ಮೆಟ್ಲುಗಳಿತ್ತಲ್ವ, ಅದನ್ನ ಹತ್ಕೊಂಡೋದ್ರು ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಾಂದರೆ ನಮ್ಮದು ವೆಹಿಕಲ್ಸ್ನ ದೇವಸ್ಥಾನದ ಹತ್ರ ತನಕನೂ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು. ಆ ವ್ಯವಸ್ಥೆನೂ ಇದೆ, ಆ ಥರನಾದರೂ ಹೋಗ್ಬೋದು. ನಾವು ಇವತ್ತು ಮೆಟ್ಲೆಲ್ಲ ಹತ್ತಕ್ಕಾಗಲ್ಲ, ಈಗ ಬಿಸಿಲಿದೆ, ಜೊತೆಗೆ ಮಕ್ಕಳೆಲ್ಲ ಫುಲ್ ಟಯರ್ಡ್ ಆಗಿ ಹೋಗ್ತಾರೆ ಅಂತ ಹೇಳಿ ನಾವು ದೇವಸ್ಥಾನದ ಹತ್ರ ಪಾರ್ಕ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೇಲ್ ನೋಡಿದ್ರೆ ತುಂಬ ಬಿಸಿಲು, ಶೆಕೆ, ಜೊತೆಗೆ ಫುಲ್ ರಶ್ಶು. ಅಂದರೆ ಪಾರ್ಕಿಂಗ್ ಮಾಡಬೇಕಾದ್ರೆ ನೋಡಿದ್ವಿ ಎಷ್ಟು ವೆಹಿಕಲ್ಸ್ ಇತ್ತು ಅಂತ. ಇನ್ನು ದೇವಸ್ಥಾನದ ಹತ್ರ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ನಡ್ಕೊಂಡು ಹೋಗ್ಬೇಕಾದ್ರಂತೂ ಕಾಲೆಲ್ಲ ಫುಲ್ಲು ಸುಡ್ತಾ ಇತ್ತು. ಇನ್ನು ಮಕ್ಳುಗಳನ್ನ ಕರ್ಕೊಂಡು ಫಾಸ್ಟಾಗಿ ದೇವಸ್ಥಾನದ ಹತ್ರ ಕೊಟ್ವಿ. ಅಲ್ಲಿ ನೋಡಿದ್ರೆ ಸುತ್ತ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ಅಂದರೆ ಈ ಕಡೆ ಒಂದು ದೇವಸ್ಥಾನ ಇಲ್ಲಿ ನೋಡ್ಬೋದು ನೀವು, ಜೊತೆಗೆ ಈ ಕಡೆ ಇರೋ ದೇವಸ್ಥಾನನೂ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅಪೋಸಿಟಾಗಿ ಒಂದು ಬಿಲ್ಡಿಂಗ್, ಅಂದರೆ ಅದು ಊಟದ ಹಾಲು ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಏನೋ ಥರ ಮಾಡ್ತಾ ಇರೋದು ಏನೋ ಗೊತ್ತಿಲ್ಲ, ಅದೊಂದು ಬಿಲ್ಡಿಂಗ್ ಮಾಡ್ತಾಯಿದ್ರು. ಸುತ್ತ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ಜೊತೆಗೆ ಆನೆಗಳದ್ದು ವಿಗ್ರಹ ಮತ್ತು ಕಲ್ಲಿನ ಕಂಬಗಳನ್ನೆಲ್ಲ ತರಿಸಿಟ್ಟಿದ್ರು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸ್ಗೆ ಯೂಸ್ ಮಾಡೋದಕ್ಕೆ ಅಂತ. ಅದೆಲ್ಲ ನೋಡಿಕೊಂಡು ಮುಂದೆ ಗೋಪುರ ಎಲ್ಲ ನೋಡಿಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದೊಳಗಡೆ ಬಂದು ರೀಚ್ ಆದ್ವಿ. ದೇವಸ್ಥಾನ ಸುತ್ತ ಎಲ್ಲಿ ನೋಡಿದ್ರು ಕಂಬಗಳು, ಕಂಬದ ಮೇಲೆಲ್ಲ ಒಂದೊಂದು ವಿಗ್ರಹಗಳಿತ್ತು. ತುಂಬ ಚೆನ್ನಾಗಿತ್ತು. ಹೊರಗಡೆ ಅಷ್ಟು ಬಿಸಿಲಿದ್ರು, ಒಳಗಡೆ ಕೂಲಾಗಿ ಚೆನ್ನಾಗಿತ್ತು. ನಾವು ಇವಾಗ ಅದೇ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಇತ್ತು. ನಮಗಂಗೆ ಅನಿಸ್ತಿದ್ಯಾ ಅಥವಾ ನಾವು ಹೋಗಿದ್ದ ಟೈಮಲ್ಲಿ ಆ ಥರ ಇತ್ತೋ ಗೊತ್ತಿಲ್ಲ. ಅಂದಾಗೆ ನಾವು ಏನು ಫಂಕ್ಷನ್ಗೆ ಹೋಗಿದ್ದು ಅಂತಂದರೆ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳ್ದೆ ಅಲ್ವಾ. ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ತಮ್ಮನ ಮಗಂಗೆ ಜೋಗಿ ಬಿಡಿಸ್ತಾ ಇದ್ದಾರೆ. ಅಂದರೆ ಗುಡ್ಡನ್ ಬಿಡಿಸೋದನ್ನ ಜೋಗಿ ಬಿಡಿಸೋದು ಅಂತ ಹೇಳ್ತಾರೆ. ನಮ್ಮಮ್ಮ ಅವರ ತವ್ರ ಮನೆ ದೇವರು ಚುಂಚನಗಿರಿ ಕಾಳಭೈರವೇಶ್ವರ ಸ್ವಾಮಿ. ಚುಂಚನಗಿರಿ ಒಕ್ಲವರು ಅವ್ರ ಮಕ್ಳುಗಳನ್ನ ಜೋಗಿ ಬಿಡಿಸ್ಬೇಕು. ಅದೇ ರೀತಿ ಈಗ ನಮ್ಮ ಸೋದ್ರ ಮಾವ ಅವ್ರ ಮಗನ್ನ ಜೋಗಿ ಬಿಡಿಸ್ತಾ ಇದ್ದಾರೆ. ಆ ಫಂಕ್ಷನ್ ಇದ್ದಿದ್ರಿಂದ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಮೊದಲು ನೋಡಿದ್ದು ಕಾಳಭೈರವೇಶ್ವರ ಸ್ವಾಮಿ, ಎರಡನೇದು ಶ್ರೀ ಮಾಳಮ್ಮ ದೇವಿ ಸನ್ನಿಧಿ, ಮೂರನೇದು ಶ್ರೀ ಆದಿಶಕ್ತಿ ಸ್ತಂಭಾಂಬಿಕಾ ದೇವಿ ಸನ್ನಿಧಿ. ಅಲ್ಲೇ ಪಕ್ಕದಲ್ಲಿ ಗುಡಿಗಳಿತ್ತು. ಅದಷ್ಟನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಬಂದರೆ ಕೆಳಗಡೆ ಸ್ಟೆಪ್ಸ್ ಇಳ್ಕೊಂಡೋಗಿ ಇನ್ನೊಂದು ಗರ್ಭಗುಡಿ ಇತ್ತು, ಅಲ್ಲಿಗೆ ಹೋಗ್ಬೇಕಿತ್ತು. ತುಂಬ ರಶ್ ಇದ್ದಿದ್ದರಿಂದ ಹಾಗೆ ಮೇಲ್ಗಡೆ ಟಿವಿನಲ್ಲೇ ಫುಟೇಜ್ ನೋಡಿಕೊಂಡು ಅಲ್ಲೇ ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತಿದ್ದು ಹೋಗೋಣ, ಇನ್ನೆಲ್ಲ ದರ್ಶನ ಎಲ್ಲ ಮುಗಿತಲ್ಲ ಅಂತ ಕೂತ್ಕೊಂಡಿದ್ದೀವಿ. ಅಲ್ಲೂ ತರಲೆ ನಮ್ಮ ಮನೆದು ಮೇಲ್ಗಡೆ ಹತ್ತೋದು, ಆ ಸ್ಟೆಪ್ಸ್ ನೋಡೋದು, ಕಂಬಗಳು ನೋಡ್ತೀನಿ ಅನ್ನೋದು ಅದೇ ಮಾಡ್ತಿದ್ದ. ಅದೆಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೊರಡ್ತಾ ಇದ್ದೀವಿ. ಇನ್ನೂ ಎಷ್ಟು ರಶ್ ಇದೆ ನೋಡಿ ದೇವಸ್ಥಾನದೊಳಗಡೆ.
ಇನ್ನು ದೇವಸ್ಥಾನದಿಂದ ಹೊರಗಡೆಗೆ ಬರ್ತಾ ಇದ್ದಂಗೆ ಬಿಸಿಲು ಜೊತೆಗೆ ಸೆಕೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗುಡಿಗಳಿದೆ ಅಲ್ವಾ, ಅದೆಲ್ಲ ಕೂಡ ಒಂದೊಂದು ದೇವಸ್ಥಾನನೇ. ಜೊತೆಗೆ ಇಲ್ಲಿ ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ತನಕ ಹೋದರೆ ಅಲ್ಲಿ ಚೋಳರು ಕಂಬ ಮತ್ತು ಅಲ್ಲೂ ಒಂದು ದೇವಸ್ಥಾನ ಇದೆ, ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಬಿಸಿಲಿತ್ತು, ಜೊತೆಗೆ ಆಲ್ರೆಡಿ ಟೈಮ್ ಆಗಿತ್ತಲ್ವ ಫಂಕ್ಷನ್ಗೆ ಹೋಗೋದಕ್ಕೆ ಅಂತ ನಾವು ಇಷ್ಟು ನೋಡ್ಕೊಂಡು ಇಲ್ಲಿಂದ ಹೊರಟ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ಪ್ರಸಾದಗಳು ತಗೊಂಡು ಇವಾಗ ಅಲ್ಲಿ ಗುಡ್ಗಳದ್ದು ಪೂಜೆ ಮಾಡಿಸಿದ್ರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ದೇವಸ್ಥಾನದ ಸುತ್ತ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ದೊಡ್ಡ ದೇವಸ್ಥಾನ. ಈ ಸೈಡ್ಗೆ ಒಂದು ಸೈಡ್ಗೆ ದೇವಸ್ಥಾನ, ಆಪೋಸಿಟ್ಗೆ ಅಲ್ಲಿ ನಾವು ನೇಚರ್ನ ನೋಡ್ಬೋದು. ಈ ಸೈಡಲ್ಲಿ ಮಾಹಿತಿ ಕೇಂದ್ರ, ತೀರ್ಥ ಪ್ರಸಾದ, ಆ ಥರ ಮಳಿಗೆಗಳಿದೆ. ಆಲ್ಮೋಸ್ಟ್ ನಾವು ಹೋಗಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 1 ಗಂಟೆ ಆಯಿತು. ನಾ ಆಗಲೇ ಹೇಳ್ದೆ ಅಲ್ವಾ ಸ್ಟೆಪ್ಸ್ಗಳ ಮೂಲಕನೂ ಬರ್ಬೋದು ಅಂತ. ಅವರು ಈ ರೂಟಲ್ಲಿ ಬಂದು ಇಲ್ಲಿಗೆ ಜಾಯ್ನ್ ಆಗ್ತಾರೆ. ನಾವು ಇಲ್ಲಿ ಅಪೋಸಿಟ್ ರೋಡಲ್ಲಿ ಬರ್ತಾ ಇದ್ದಾರಲ್ಲ ಜನರುಗಳು, ಅಲ್ಲಿಂದ ನಾವು ಕಾರ್ ಪಾರ್ಕ್ ಮಾಡಿ ಬಂದಿದ್ದು. 2 ಕಡೆಯಿಂದನೂ ಬರ್ಬೋದು, ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೆ ಆ ಥರ ಮಾಡ್ಬೋದು. ಇವಾಗ ಮಕ್ಕಳಿಬ್ರು ಐಸ್ ಕ್ರೀಮ್ ಕೇಳಿದ್ರು, ಅದಕ್ಕೋಸ್ಕರ ಐಸ್ ಕ್ರೀಮ್ ತಗೊಂಡ್ಬರಕ್ಕೆ ಅಂತ ಹೋಗೋರೆ. ಈಗ ನಾವೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಈಗ ಫಂಕ್ಷನ್ ಮಾಡ್ತಾ ಇದ್ದಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ನಿಯರೆಸ್ಟೇ ಇರೋದು ದೇವಸ್ಥಾನಕ್ಕೆ. ಅವರೇ ಕುಟ್ಕೊಳ್ತಾನೆ. ಇವಾಗ ಬಂದೆ ಇವರೇ ನಮ್ಮ ಅತ್ತೆ ಮಗ ಇವ್ರು ನಮ್ಮ ದೊಡ್ಡ ಮಾವ, ಇವರು ಜೋಗಪ್ಪನೇ. ಇನ್ನೊಬ್ರು ಮಾವ ಇದಾರಲ್ಲ ಅವ್ರ ಮಗುನ ಇವತ್ತು ಜೋಗಿ ಬಿಡಿಸ್ತಾ ಇರೋದು. ನಾವೀಗ ಊಟ ಮಾಡ್ತಾ ಇದ್ದೀವಿ. ಅಪ್ಪ ಅಮ್ಮ ಎಲ್ಲ ಊಟ ಆಗಿದೆ ಅವ್ರದ್ದು. ಬೆಳ್ಳಿಗಿನ ಜಾವನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಜೋಗಿ ಬಿಡ್ಬೇಕಾದ್ರೆ ಕಿವಿಗೆ ತ್ರಿಶೂಲದಿಂದ ಚುಚ್ಚಿ ಓಲೆ ಹಾಕದಂತೆ ಅತ್ತೆ ಹೇಳ್ತಾ ಇದ್ರು ಅದನ್ನ. ಜೊತೆಗೆ ಬೆತ್ತಗಳನ್ನ ಇಟ್ಟು ಅದಕ್ಕೂ ಎಡೆಟ್ ಪೂಜೆ ಮಾಡಿದ್ದಾರೆ. ಗುಡ್ಡಪ್ಪ ಎಲ್ಲರನ್ನೂ ಕರ್ಸಿದ್ರು ಇಲ್ಲಿ. ಇವ್ರು ನಮ್ಮ ಅಜ್ಜಿ ಜವನಮ್ಮ ಅಂತ, ನಮ್ಮಮ್ಮ ಅವ್ರ ಅಮ್ಮ. ಜೊತೆಗೆ ಇವರು ನಮ್ಮ ತಾತ ಬಸವರಾಜು ಅಂತ, ನಮ್ಮಮ್ಮ ಅವರ ಅಪ್ಪ. ಇವ್ರಿಗೆ ಎಷ್ಟು ಏಜು ಗೊತ್ತಾ ಇವಾಗ? 98 ವರ್ಷ. ಸ್ವಲ್ಪ ಟಯರ್ಡ್ ಆಗಿದ್ರು ಅಂತ ಮಲಗಿದ್ದಾರೆ ಅವರು. ಇವರು ನಮ್ಮ ದೊಡ್ಡಮ್ಮ. ಎಲ್ಲರೂ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದಾರೆ. ತಾತಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಆದರೂ ದೇವ್ ಸಹಕಾರದಿಂದ ಎಲ್ಲ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಆನ್ ದಿ ವೇ ಅಕ್ಕ ಇದ್ಲಲ್ಲ, ಅವಳಿಗೂ ಪ್ರಸಾದ ಕೊಟ್ಬಿಟ್ಟು ಹಾಗೇನೆ ಅವಳನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾವೆಲ್ಲರೂ ಹೊರಟ್ವಿ. ಇವತ್ತಿನ ಡೇ ಈ ರೀತಿ ಇತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.